ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಗೆದ್ರೆ ಮುಂದೇನು? ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ರೆ ಸಂಸದ ಸ್ಥಾನ ಸೇಫಾ? ಗೆದ್ದ ನಂತರ ಪ್ರಜ್ವಲ್ ರೇವಣ್ಣಗೆ ಕಾನೂನು ಅಡ್ಡಿಯಾಗತ್ತಾ? ಆರೋಪಿ ಪ್ರಜ್ವಲ್ಗೆ ಕಾನೂನು ಕುತ್ತಾಗಿ ಪರಿಣಮಿಸುತ್ತಾ? ಏನು ಹೇಳುತ್ತೆ ಪ್ರಜಾ ಪ್ರಾತಿನಿಧ್ಯ ಕಾಯ್ದೆ? ಸುಪ್ರೀಂ ಕೋರ್ಟಿನ ಹಿಂದಿನ ತೀರ್ಪುಗಳಾದ್ರೂ ಏನು? ಪ್ರಜ್ವಲ್ ರೇವಣ್ಣ ಗೆದ್ರೆ ಮುಂದೇನು? ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡಿತಾನೆ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯ ಹಾಗೂ ಅನೇಕ ಪ್ರಕರಣಗಳು ದಾಖಲಾಗಿದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಮುಂದೇನಾಗುತ್ತೆ? ಪ್ರಜ್ವಲ್ ರೇವಣ್ಣ ಎಲ್ಲಾದ್ರೂ ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೆ ಅವರ ಸ್ಥಾನ ಮುಂದುವರಿಯುತ್ತಾ? ಇಲ್ಲ ಪ್ರಜ್ವಲ್ ರೇವಣ್ಣ ಗೆದ್ರೆ ಅವರು ಈ ಸಂಕಷ್ಟದಿಂದ ಪಾರಾಗ್ತಾರಾ? ಹಾಗಾದ್ರೆ ಸುಪ್ರೀಂ ಕೋರ್ಟಿನ ಹಿಂದಿನ ತೀರ್ಪುಗಳು ಏನು ಹೇಳುತ್ತೆ? ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಅಪಹರಣ ಕೇಸ್ಗಳು ಈಗಾಗಲೇ ದಾಖಲಾಗಿದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಗೆದ್ರೆ ಮುಂದೇನಾಗುತ್ತೆ ಅನ್ನುವಂತ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಪ್ರಜ್ವಲ್ ರೇವಣ್ಣ ಚುನಾವಣೆಯಲ್ಲಿ ಗೆದ್ರೆ ಅವರ ಸ್ಥಾನ ಮುಂದುವರಿಯಲಿದೆ. ಶಿಕ್ಷೆ ಪ್ರಕಟ ಆಗುವವರೆಗೂ ಸಂಸದ ಸ್ಥಾನಕ್ಕೆ ಭಂಗವಿಲ್ಲ. ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಯಾವುದೇ ಅಡ್ಡಿ, ಆತಂಕವೇ ಇಲ್ಲ. ಒಂದು ವೇಳೆ ಆರೋಪ ಸಾಬೀತಾದರೆ ಮಾತ್ರ ಅನರ್ಹ ಅಂತ ಘೋಷಣೆಯಾಗುತ್ತೆ. ಕೋರ್ಟ್ ಇಂದ ಶಿಕ್ಷೆ ಪ್ರಕಟ ಆಗುವವರೆಗೂ ಸಂಸದ ಸ್ಥಾನಕ್ಕೆ ಯಾವುದೇ ಅಂತ ಭಂಗವಿಲ್ಲ. ಇನ್ನು ಪ್ರಮಾಣ ವಚನ ಸ್ವೀಕರಿಸುವುದಕ್ಕೂ ಯಾವುದೇ ಅಡ್ಡಿ, ಆತಂಕ ಇಲ್ಲ. ಒಂದು ವೇಳೆ ಆರೋಪ ಸಾಬೀತಾದರೆ ಮಾತ್ರ ಅನರ್ಹ ಅಂತ ಘೋಷಣೆಯಾಗುತ್ತೆ. ಇನ್ನು 1951ರ ಪ್ರಜಾ ಪ್ರಾತಿನಿಧ್ಯ ಕಾಯ್ದೆ ಅಡಿಯಲ್ಲಿ ಎಲೆಕ್ಷನ್ ನಡೆಯುತ್ತೆ. ಇನ್ನು ಸೆಕ್ಷನ್ 8ರ ಪ್ರಕಾರ ಅಪರಾಧಗಳು ಸಾಬೀತಾಗಬೇಕು. ಇಲ್ಲವಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವುದೇ ಆಪತ್ತಿಲ್ಲ. ಸಾಬೀತಾಗಿ 2 ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಯಾಗಿರಬೇಕು. ಪ್ರಜ್ವಲ್ ರೇವಣ್ಣ ಅವರ ಮೇಲಿರುವಂತಹ ಪ್ರಕರಣಗಳು ಸಾಬೀತಾಗಿ ಕೋರ್ಟ್ ಇಂದ ತೀರ್ಪು ಪ್ರಕಟವಾದ್ರೆ ಅದರಲ್ಲೂ 2 ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಯಾಗಬೇಕು. ಇಲ್ಲ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಸ್ಥಾನವನ್ನ ಮುಂದುವರಿಸಬಹುದು. ಶಿಕ್ಷೆಯಾದ್ರೆ ಮಾತ್ರ ಎಂಪಿ ಎಂಎಲ್ಎಗಳು ಅನರ್ಹಗೊಳಿಸುವಂತಹ ಹಕ್ಕು ಇದೆ. 1951ರ ಪ್ರಜಾ ಪ್ರಾತಿನಿಧ್ಯ ಕಾಯ್ದೆ ಅಡಿಯಲ್ಲಿ ಇವೆಲ್ಲವೂ ಕೂಡ ನಡೆಯುತ್ತೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯ ಕೇಸ್ಗಳು ದಾಖಲಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಅಂತೂ SIT ಅಧಿಕಾರಿಗಳ ಕೈಗೆ ಸಿಗ್ತಾ ಇಲ್ಲ. ಇನ್ನೇನು ಫಲಿತಾಂಶ ಬಂದೇ ಬಿಡುತ್ತೆ. ಚುನಾವಣೆಯ ಫಲಿತಾಂಶ ಇನ್ನೇನು ಹೊರಬೀಳುತ್ತೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಗೆದ್ರೆ ಮುಂದೇನು? ಸಂಸದ ಸ್ಥಾನದಲ್ಲೇ ಅವರು ಸೇಫ್ ಆಗಿ ಬಿಡ್ತಾರಾ ಅಥವಾ ಯಾವ ರೀತಿ ಕ್ರಮಗಳು ಅವ್ರ ಮೇಲೆ ಕೈಗೊಳ್ಳಬಹುದು? ಇವೆಲ್ಲ ಪ್ರಶ್ನೆಗೂ ಇಲ್ಲಿದೆ ಉತ್ತರ. ಚುನಾವಣೆಯಲ್ಲಿ ಪ್ರಜ್ವಲ್ ಗೆದ್ರೆ ಸ್ಥಾನ ಮುಂದುವರಿಯಲಿದೆ. ಶಿಕ್ಷೆ ಪ್ರಕಟ ಆಗುವವರೆಗೂ ಸಂಸದ ಸ್ಥಾನಕ್ಕೆ ಯಾವುದೇ ಭಂಗ ಇಲ್ಲ. ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಯಾವುದೇ ಅಡ್ಡಿ, ಆತಂಕ ಇಲ್ಲ. ಒಂದು ವೇಳೆ ಆರೋಪ ಸಾಬೀತಾದ್ರೆ ಮಾತ್ರ ಅನರ್ಹ ಅಂತ ಘೋಷಣೆಯಾಗುತ್ತೆ. ಇನ್ನು 1951ರ ಪ್ರಜಾ ಪ್ರಾತಿನಿಧ್ಯ ಕಾಯ್ದೆ ಅಡಿಯಲ್ಲಿ ಎಲೆಕ್ಷನ್ ನಡೆಯುತ್ತೆ. ಸೆಕ್ಷನ್ 8ರ ಪ್ರಕಾರ ಅಪರಾಧಗಳು ಸಾಬೀತಾಗಬೇಕು. ಇಲ್ಲವಾದ್ರೆ ಅಪರಾಧ ಸಾಬೀತಾಗಿ 2 ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಯಾಗಿರಬೇಕು. ಹೀಗಾದ್ರೆ ಮಾತ್ರ ಶಿಕ್ಷೆಯಾದ್ರೆ ಎಂಪಿ ಎಂಎಲ್ಎಗಳು ಅನರ್ಹಗೊಳಿಸಬಹುದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಏನಾಗುತ್ತೆ ಅಂತ ಕೋರ್ಟ್ ತೀರ್ಪು ಬರೋವರೆಗೂ ಕಾದು ನೋಡಬೇಕಾಗತ್ತೆ. ಒಂದು ಪಕ್ಷ ಕೋರ್ಟ್ ಎಲ್ಲಾದ್ರೂ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆಯನ್ನ ನೀಡಿದ್ರೆ ಮಾತ್ರ ಪ್ರಜ್ವಲ್ ರೇವಣ್ಣ ಅನರ್ಹರಾಗ್ತಾರೆ. ಹೀಗಾಗಿ ಶಿಕ್ಷೆ ಪ್ರಕಟ ಆಗುವವರೆಗೂ ಸಂಸದ ಸ್ಥಾನಕ್ಕೆ ಯಾವುದೇ ಭಂಗವಿಲ್ಲ. ಏನೋ ಆರಾಮಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಬಹುದು. ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಪ್ರಜ್ವಲ್ ರೇವಣ್ಣ ಅವರ ಮೇಲಿರುವಂತಹ ಆರೋಪಗಳೆಲ್ಲಾದರೂ ಸಾಬೀತಾದ್ರೆ ಕೋರ್ಟ್ ಇಂದ ತೀರ್ಪು ಬಂದ ಮೇಲೇನೆ ಇವೆಲ್ಲದಕ್ಕೂ ಒಂದು ತೆರೆ ಬೀಳುತ್ತೆ. ಪ್ರಜ್ವಲ್ ರೇವಣ್ಣ ಅವರು ಸಂಸದ ಸ್ಥಾನದಲ್ಲೇ ಮುಂದುವರಿಯಬಹುದಾ?
ಏನೋ ಅದರಲ್ಲೂ 2 ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷೆ ಆದ್ರೆ ಮಾತ್ರ ಅವರು ಅನರ್ಹರಾಗ್ತಾರೆ. ಇಲ್ಲ ಅಂತಂದ್ರೆ ಅವರ ಸ್ಥಾನದಲ್ಲೇ ಮುಂದುವರಿಬಹುದು. ಏನೋ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೂ ಯಾವುದೇ ಅಡ್ಡಿ ಆತಂಕ ಇಲ್ಲ. ಇವೆಲ್ಲದಕ್ಕೂ ತೆರೆ ಬೀಳಬೇಕು ಅಂತಂದ್ರೆ ಚುನಾವಣೆಯ ಫಲಿತಾಂಶ ಬರಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.